ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಕೂಡ ನಾನು ವಂದಿಸ್ತಿದ್ದೀನಿ. ನೀವೆಲ್ಲರೂ ಕೂಡ ಕ್ಷೇಮದಿಂದ ಇದ್ದೀರಿ ಎಂದು ನಾನು ನಂಬಿದ್ದೀನಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಗಳಿಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನೀವುಗಳು ಕೂಡ ನನಗಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. ದಯಮಾಡಿ ಈ ವಿಡಿಯೋವನ್ನು ನೋಡಿದ ತಕ್ಷಣ ಬೇರೊಬ್ಬರಿಗೂ ಕೂಡ ಇದನ್ನ ಶೇರ್ ಮಾಡಿ. ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ ವಚನ 39ರಿಂದ 43ವರೆಗೂ ನಾವು ಓದುವಾಗ, ಕರ್ತನಾದ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿರ್ತಾರೆ. ಶಿಲುಬೆಗೆ ಹಾಕಿರಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ನೆರೆದು ಬಂದಂತಹ ಕೆಲವು ಜನರು ಯೇಸು ಸ್ವಾಮಿನ ನೋಡಿ ಹೀಯಾಳಿಸ್ತಾರೆ. ಏನಂತ ಹೀಯಾಳಿಸ್ತಾರೆ? ಈತನು ದೇವ ಮನುಷ್ಯನು, ತಾನು ದೇವರು ಮತ್ತು ಎಲ್ಲರನ್ನ ರಕ್ಷಿಸುವುದಕ್ಕಾಗಿ ಬಂದೇನೆಂದು ಹೇಳಿದನಲ್ಲ, ಈಗ ಆ ಶಿಲುಬೆಯಿಂದ ಇಳಿದು ಬಂದು ತನ್ನನ್ನು ರಕ್ಷಿಸಿಕೊಳ್ಳಲಿ, ನಾವು ಆತನ ಮೇಲೆ ನಂಬಿಕೆ ಇಡುವೆವು ಅಂತ ಆತನನ್ನ ಪರಿಹಾಸ್ಯ ಮಾಡ್ತಾರೆ. ಆತನ ಜೊತೆಗೆ ಶಿಲುಬೆಯಲ್ಲಿ ಹಾಕಿದಂತ ಕಳ್ಳರು ಕೂಡ ಆತನನ್ನ ನೋಡಿ ಪರಿಹಾಸ್ಯ ಮಾಡ್ತಾರೆ. ಅನೇಕ ಗಣ್ಯರುಗಳು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತದ್ದರ ಕುರಿತಾಗಿ ಅನೇಕ ನಕಾರಾತ್ಮಕವಾದಂತಹ ಹೇಳಿಕೆಗಳನ್ನ ನೀಡುವುದನ್ನ ನಾವು ನೋಡಬಹುದು. ಅವರ ಪ್ರಕಾರ ಆತನು ಒಬ್ಬ ದೇವರು, ದೇವ ಮನುಷ್ಯನು, ಜನರೆಲ್ಲರನ್ನು ಕೂಡ ರಕ್ಷಿಸುವುದಕ್ಕೆ ಬಂದಿರುವುದೇ ಆದರೂ ಕೂಡ ತನ್ನನ್ನ ಯಾಕೆ ಆತನು ಶಿಲುಬೆಯಿಂದ ರಕ್ಷಿಸಿಕೊಳ್ಳಲು ಆಗಲಿಲ್ಲ? ತನ್ನನ್ನ ರಕ್ಷಿಸಿಕೊಳ್ಳದವನು ಹೇಗೆ ಯಶಸ್ಸನ್ನ ಕಾಣುವುದಕ್ಕೆ ಸಾಧ್ಯ? ಅನೇಕರು ಆ ಶಿಲುಬೆ ಅನ್ನುವಂಥದ್ದು ಸೋಲು, ಅದು ಯಶಸ್ಸಲ್ಲ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡುವುದನ್ನು ನಾವು ನೋಡ್ತೀವಿ. ಆದರೆ ಸತ್ಯವೇದದ ಮೇರೆಗೆ ಆತನು ಯಾಕಾಗಿ ಶಿಲುಬೆಯಲ್ಲಿ ಸಾಯಬೇಕಾಯಿತು? ಆತನಿಗೆ ಎಲ್ಲಾ ಅಧಿಕಾರ ಕೊಡಲ್ಪಟ್ಟಿದ್ದರೂ ಕೂಡ ಯಾತಕ್ಕಾಗಿ ಮೌನವಾಗಿ ಶಿಲುಬೆಗೆ ತನ್ನನ್ನು ಒಪ್ಪಿಸಿಕೊಟ್ಟನು? ಆ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸುವುದರ ಉದ್ದೇಶಗಳೇನು ಅನ್ನುವುದನ್ನ ಸತ್ಯವೇದದ ಆಧಾರದ ಮೇರೆಗೆ ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ, ಈ ಭೂಲೋಕದಲ್ಲಿರುವ ಪ್ರತಿಯೊಂದು ಮನುಷ್ಯರ ಪಾಪಗಳ ಪರಿಹಾರಕ್ಕಾಗಿ, ನಿವಾರಣೆಗಾಗಿ ಆತನು ಶಿಲುಬೆಯ ಮರಣವನ್ನು ಅನುಭವಿಸಬೇಕಾಯಿತು. ಪಾಪದ ಪರಿಹಾರಕ್ಕೆ ರಕ್ತವನ್ನು ಸುರಿಸುವುದು ಅಂದ್ರೆ ಹೇಗೆ? ಇದು ಹೇಗೆ ಕ್ಷಮಿಸಲ್ಪಡುವುದಕ್ಕೆ ಒಂದು ದಾರಿಯಾಗಿರಬಹುದು ಅಂತ ನಾವು ಪ್ರಶ್ನೆ ಮಾಡಬಹುದು. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಾಕ್ಯವನ್ನ ಓದೋಣ. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಮೋಶೆಯ ಮೂಲಕವಾಗಿ ದೇವರು ಕೊಟ್ಟ ಧರ್ಮಶಾಸ್ತ್ರದ ಪ್ರಕಾರ ಇಸ್ರಾಯೇಲರಿಗೆ ಅಥವಾ ತನ್ನನ್ನು ಹಿಂಬಾಲಿಸುವವರಿಗೆ ದೇವರು ಅವರ ಎಲ್ಲಾ ಶುದ್ಧೀಕರಣಕ್ಕಾಗಿ ರಕ್ತವನ್ನ ಮೂಲವಾಗಿ ನೇಮಿಸಿದರು. ಆದರೆ ಕಾಲಾಂತರದಲ್ಲಿ ಆ ಒಂದು ಮುಖ್ಯವಾದ ಬೆಲೆ ಬಾಳುವಂತಹ ರಕ್ತವಾಗಿ ಕ್ರಿಸ್ತನ ರಕ್ತವನ್ನ ಆರಿಸಿಕೊಂಡು ಲೋಕದಲ್ಲಿರುವ ಸರ್ವ ಜನರ ಪಾಪದ ನಿವಾರಣೆಗಾಗಿ ಆ ಶಿಲುಬೆಯ ಮರಣವನ್ನ ಕೊಡಬೇಕಾಯಿತು. ಮತ್ತೆ ಯೆಶಾಯ 53ನೇ ಅಧ್ಯಾಯ ವಚನ 4ರಿಂದ 5ರವರೆಗೂ ನಾವು ಓದುವಾಗ, ನಮ್ಮ ಸಂಕಷ್ಟಗಳು ಮತ್ತು ನಮ್ಮ ಹೊರೆಯನ್ನ ಆತನು ಹೊತ್ತಬೇಕಾಯಿತು. ಅದು ಮಾತ್ರವಲ್ಲದೆ ನಮ್ಮ ದ್ರೋಹದಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳಿಂದಲೇ ಆತನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವುದಕ್ಕಾಗಿ ಆತನು ದಂಡನೆಯನ್ನ ಅನುಭವಿಸಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಈ ಎರಡು ವಾಕ್ಯಗಳು ಕೂಡ ನಮಗೆ ತಿಳಿಸಿಕೊಡುತ್ತೆ, ಕ್ರಿಸ್ತನು ಭೂಲೋಕದ ಎಲ್ಲ ಮನುಷ್ಯರ ಪಾಪದ ನಿವಾರಣೆಗಾಗಿ ಆ ಶಿಲುಬೆಯಲ್ಲಿ ತನ್ನ ರಕ್ತವನ್ನ ಸುರಿಸಬೇಕಾಯಿತು. ಎರಡನೆಯದಾಗಿ, ಪ್ರವಾದನೆಯಾಗಿ ತಿಳಿಸಿದ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಆತನು ಶಿಲುಬೆಯ ಮರಣವನ್ನ ಅನುಭವಿಸಬೇಕಾಯಿತು. ಯೆಶಾಯ 53ನೇ ಅಧ್ಯಾಯದಲ್ಲಿ ಪೂರ್ತಿ ನಾವು ಓದುವಾಗ ಹೇಗೆಲ್ಲ ಆತನು ತನ್ನನ್ನ ಒಪ್ಪಿಸಿಕೊಡುವನು, ಹೇಗೆಲ್ಲ ಜನರು ಆತನನ್ನ ಒಡೆದು ಉಗಿದು ಶಿಲುಬೆಗೆ ಹಾಕುವರು ಎಂಬ ಕಾರ್ಯಗಳನ್ನ ವಿವರವಾಗಿ ಯೆಶಾಯನು ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿರುವುದನ್ನ ನಾವು ನೋಡಬಹುದು. ಯೆಶಾಯನಿಗೂ ಕ್ರಿಸ್ತನಿಗೂ ಸರಿ ಸುಮಾರು 800 ವರ್ಷಗಳಿದೆ ಎಂಬುದಾಗಿ ತಿಳಿಸಲ್ಪಟ್ಟಿದೆ. 800 ವರ್ಷಗಳ ಹಿಂದೆ ತಿಳಿಸಲ್ಪಟ್ಟಂತಹ ದೇವರ ಚಿತ್ತ ನೆರವೇರುವುದಕ್ಕಾಗಿ ಆತನು ಶಿಲುಬೆಯ ಮರಣವನ್ನು ಅನುಭವಿಸಬೇಕಾಯಿತು. ಯೇಸು ಸ್ವಾಮಿ ಯೋಹಾನ 6ನೇ ಅಧ್ಯಾಯ 38-39ರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ನನ್ನ ಚಿತ್ತದಂತೆ ನಡೆಯುವುದಕ್ಕೆ ಬಂದವನಲ್ಲ, ನನ್ನ ತಂದೆಯ ಚಿತ್ತದಂತೆ ನಡೆಯುವುದಕ್ಕಾಗಿ ಬಂದನೆಂಬುದಾಗಿ.
ತನ್ನನ್ನ ದೇವರ ಚಿತ್ತವನ್ನು ನೆರವೇರಿಸುವ ಪ್ರವಾದನೆ ವಾಕ್ಯಗಳಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿದ್ದನ್ನು ನಾವು ನೋಡಬಹುದು. ಸ್ವತಃ ಯೇಸು ಸ್ವಾಮಿಯೇ ತನ್ನ ಶಿಷ್ಯಂದ್ರಿಗಳ ಜೊತೆಗೆ ಮಾತಾಡುವಾಗ 3 ಸಾರಿ ತನ್ನ ಮರಣದ ಕುರಿತಾಗಿ, ಅಂದರೆ ತಾನು ಹೀಗೆಲ್ಲ ವೇದನೆಯನ್ನು ಅನುಭವಿಸಿ ಸತ್ತು 3ನೇ ದಿವಸದಲ್ಲಿ ಎದ್ದು ಬರುವೇನೆಂಬ ಈ ವಿಷಯದ ಕುರಿತಾಗಿ ಅವರುಗಳ ಜೊತೆಗೆ ಮಾತಾಡಿದ್ದಾರೆ. 3ನೇದಾಗಿ ನಮ್ಮ ಮೇಲಿನ ಶಾಪಗಳನ್ನ ತೆಗೆದು ಹಾಕುವುದಕ್ಕಾಗಿ ಆತನು ಶಿಲುಬೆಯ ಮರಣವನ್ನ ಅನುಭವಿಸಬೇಕಾಯಿತು. ಯಾವ ರೀತಿಯಾದ ಶಾಪ? ಹೇಗೆ ಶಾಪ? ದೇವರು ಮೋಶೆಯ ಮೂಲಕವಾಗಿ ಧರ್ಮ ಪ್ರಮಾಣವನ್ನ, ಧರ್ಮಶಾಸ್ತ್ರವನ್ನ ಕೈಗೊಳ್ಳುವಂತೆ ಆ ಇಸ್ರಾಯೇಲರಿಗೆ ನೇಮಿಸಿದರು. ಪ್ರಾರಂಭದಲ್ಲಿ ಆದಾಮ ಹವ್ವ ದೇವರ ಮಾತಿಗೆ ಅವಿಧೇಯತೆಯನ್ನು ತೋರಿಸುವುದರಿಂದ ಮನುಷ್ಯರೆಲ್ಲರೂ ಕೂಡ ಶಾಪವನ್ನು ಅನುಭವಿಸಬೇಕಾಯಿತು. ಅದನ್ನ ಹಾಗೆ ಮುಂದುವರಿಸುವ ರೀತಿಯಲ್ಲಿ ಯಾರೆಲ್ಲ ದೇವರ ಧರ್ಮಶಾಸ್ತ್ರದ ವಾಕ್ಯಗಳನ್ನು ಕೈಗೊಳ್ಳುವುದಿಲ್ಲವೋ ಅವರೆಲ್ಲರೂ ಕೂಡ ಶಾಪಗ್ರಸ್ತರಾಗುವ ಪರಿಸ್ಥಿತಿ ಉಂಟಾಯಿತು. ನಾವು ಓದೋಣ ಗಲಾತ್ಯ 3ನೇ ಅಧ್ಯಾಯ 10ನೇ ವಾಕ್ಯ. ಹೇಗೆಂದರೆ, ಧರ್ಮಶಾಸ್ತ್ರ ಗ್ರಂಥದೊಳಗೆ ಬರೆದಿರುವುಗಳನ್ನೆಲ್ಲ ನಿತ್ಯವೂ ಕೈಗೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೇ ಎಂದು ಧರ್ಮಶಾಸ್ತ್ರದಲ್ಲಿ ಬರೆದದೆ. ಧರ್ಮಶಾಸ್ತ್ರದಲ್ಲಿ ಬಹಳ ಕಟ್ಟುನಿಟ್ಟಾಗಿ ಪ್ರತಿಯೊಂದು ವಿಷಯವನ್ನ ಕೈಗೊಳ್ಳಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಮನುಷ್ಯರಿಂದ ಅದು ಅಸಾಧ್ಯವಾಗಿ ಹೋಗಿದೆ. ನಮಗೂ ಕೂಡ ಅನೇಕ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಓದುವಾಗ ಅದನ್ನ ಹಾಗೆಯೇ ನಾವು ಅನುಸರಿಸುವುದು ಬಹಳ ಕಠಿಣ. ಅದರ ನಿಮಿತ್ತವಾಗಿ ನಮ್ಮ ಮೇಲೆ ಶಾಪಗಳು ಬರುವುದುಂಟು. ಅಂತಹ ಶಾಪಗಳನ್ನ ತೆಗೆದು ಹಾಕುವುದಕ್ಕಾಗಿಯೇ ಕ್ರಿಸ್ತನು ಶಿಲುಬೆಯ ಮರಣವನ್ನ ಅನುಭವಿಸಬೇಕಾಯಿತು. ಮತ್ತೊಂದು ವಾಕ್ಯ ಓದೋಣ, ಗಲಾತ್ಯ 3:14. ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಈ ಧರ್ಮಶಾಸ್ತ್ರದಿಂದ ನಮ್ಮ ಮೇಲೆ ಬಂದಂತಹ ಅಥವಾ ಹಿಂದಿನಿಂದ ಬಂದಂತಹ ಶಾಪಗಳಿಂದ ನಮ್ಮೆಲ್ಲರನ್ನ ಬಿಡಿಸುವುದಕ್ಕಾಗಿ ಆತನು ಈ ಕಾರ್ಯಕ್ಕಾಗಿ ಒಪ್ಪಿಸಿಕೊಡ್ತಾರೆ. 4ನೇದಾಗಿ ಸೈತಾನನ ಸಕಲ ಕಾರ್ಯಗಳನ್ನ ಅಡಗಿಸುವುದಕ್ಕಾಗಿ ಮನುಷ್ಯರ ಮೇಲೆ ಮರಣಾಧೀನವಾಗಿ ಇಟ್ಟುಕೊಂಡಂತ ಕಾರ್ಯವನ್ನು ಇಲ್ಲದಂತಾಗಿ ಮಾಡುವುದಕ್ಕಾಗಿ ಕ್ರಿಸ್ತನು ಶಿಲುಬೆಯ ಮರಣವನ್ನ ಅನುಭವಿಸಬೇಕಾಯಿತು. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಚನ 14-15 ನಾವು ಓದೋಣ. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸುವುದಕ್ಕೂ ಮರಣ ಭಯದ ದಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವ ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಸೈತಾನನು ಈ ಒಂದು ಕಾರ್ಯ ನಡೆಯಬಾರದನ್ನುವುದಕ್ಕಾಗಿ ಕ್ರಿಸ್ತನನ್ನ ಎಷ್ಟೋ ಕುತಂತ್ರಗಳನ್ನ ಮಾಡಿ ತಡೆದನು. ಆದರೆ ಅಂತ್ಯದಲ್ಲಿ ಯೇಸು ಸ್ವಾಮಿಯು ಆ ಕಾರ್ಯವನ್ನ ನೆರವೇರಿಸಿದರು. ಕ್ರಿಸ್ತನ ಮರಣ ಅನ್ನುವಂಥದ್ದು, ಶಿಲುಬೆಯ ಮರಣ ಅನ್ನುವಂಥದ್ದು ಜಯದ ಸಂಕೇತವೇ ಹೊರತು ಸೋಲಿನ ಸಂಕೇತವಾಗಿರುವುದಕ್ಕೆ ಸಾಧ್ಯವಿಲ್ಲ. ಇದು ಹಿತದ ಒಂದು ಕಾರ್ಯವೇ ಹೊರತು ಅಹಿತವಾದ ವಿಚಾರವೇನೂ ಇಲ್ಲ. ಅದಕ್ಕಾಗಿಯೇ ಇದಕ್ಕೆ ಗುಡ್ ಫ್ರೈಡೆ ಎಂಬುದಾಗಿ ತಿಳಿಯಪಡಿಸುತ್ತಾರೆ. ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತದ್ದು ನಮ್ಮ ಹಿತಕ್ಕಾಗಿಯೇ ಹೊರತು ನಮ್ಮ ಅಹಿತಕ್ಕಾಗಿ ಅಲ್ಲ. ಅದು ಆತನ ಸೋಲಿನ ಸಂಕೇತವಲ್ಲ, ಆತನ ಜಯದ ಸಂಕೇತವಾಗಿದೆ. ಏಕೆಂದರೆ ಆತನು ಸತ್ತು ಹಾಗೆ ಮಣ್ಣಾಗಲಿಲ್ಲ, 3ನೇ ದಿನದಲ್ಲಿ ಜೀವಾಂತವಾಗಿ ಆತನು ಎದ್ದು ಬಂದನು. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುವ ತಂದೆಯಾದ ದೇವರೇ, ಈ ಒಂದು ವೇಳೆಯಲ್ಲಿ ಸ್ವಾಮಿ, ಕ್ರಿಸ್ತನ ಮರಣದ ಕುರಿತಾದ ತಪ್ಪಾದ ತಿಳುವಳಿಕೆಯನ್ನ ನಾವು ತಿದ್ದುಪಡಿಸಿಕೊಂಡಿದ್ದೇವೆ. ನಿನ್ನ ಮಗನ ಕರ್ತನೆ ಶಿಲುಬೆಯ ಮರಣ ಅನ್ನುವಂಥದ್ದು ನಮಗೆ ಪ್ರಯೋಜನವೂ ಉಪಯುಕ್ತವೂ ಆಶೀರ್ವಾದವನ್ನು ಉಂಟು ಮಾಡುವುದು ಆಗಿದೆ ಸ್ವಾಮಿ. ಈ ವೇಳೆಯಲ್ಲಿಯೂ ಕೂಡ ನಿನ್ನ ವಾಕ್ಯವನ್ನು ಕೇಳಿದ ಪ್ರತಿಯೊಂದು ನಿನ್ನ ಮಕ್ಕಳನ್ನ ರಕ್ಷಿಸು, ಕಾಪಾಡು, ಆಶೀರ್ವದಿಸು. ನಿಮ್ಮ ಕೃಪೆಯ ಜೊತೆಗಿರಲಿ ಎಂದು ಯೇಸುವಿನ ಹೆಸರಿನೆಲ್ಲ ಬೇಡುತ್ತೇನೆ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.